ಎಲ್ಲ ಆತ್ಮೀಯ ಬಂಧುಗಳಿಗೆ, ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಮತ್ತೊಂದು ಕಥೆಯನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವತ್ತು ವಾನರ ಮತ್ತು ಸೂಚಿಮುಖ ಅನ್ನುವಂಥ ಪಕ್ಷಿಯ ನಡುವೆ ನಡೆದಂತಹ ಒಂದು ಘಟನೆಯನ್ನು ಕಥಾರೂಪದಲ್ಲಿ ಹೇಳ್ತಾ ಇದ್ದೀನಿ. ಒಂದು ದೊಡ್ಡ ಕಾಡಿನೊಳಗೆ ಸಾಕಷ್ಟು ಮರದ ತುಂಬೆಲ್ಲ ಕೋತಿಗಳ ಹಿಂಡು ವಾಸವಾಗಿತ್ತು. ಹೇಮಂತ ಕಾಲ ಬಂತು. ವಿಪರೀತ ಚಳಿ. ಆ ವಿಪರೀತ ಚಳಿಯೊಳಗೆ ಮಂಗಗಳಿಗೆ ಬಹಳಷ್ಟು ತೊಂದರೆ ಆಯಿತು. ಆ ಚಳಿಯ ಜೊತೆಗೆ ಮಳೆಯೂ ಸೇರಿ ಅವುಗಳಿಗೆ ವಿಪರೀತ ಚಳಿ ಆರಂಭ ಆಗಿ ಮಂಗಗಳ ಶಾಂತಿಯೇ ಕದಡಿದ ಹಾಗಾಯಿತು. ಶಾಂತಿ ಇಲ್ಲದಂತಹ ಮಂಗಗಳು ಆ ಚಳಿಯಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕಾಗಿ ಹರಸಾಹಸ ಮಾಡ್ತಾ ಬೇರೆ 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 ಕಾರ್ಯಗಳನ್ನೆಲ್ಲ ಮಾಡ್ತಾ ಇತ್ತು. ಆದರೆ ಅವುಗಳಿಗೆ ಯಾವುದೇ ಪರಿಹಾರ ಹೊಳಿಲೇ ಇಲ್ಲ. ಆ ಸಂದರ್ಭದಲ್ಲಿ ಕೆಲವಷ್ಟು ಮಂಗಗಳು ಅಲ್ಲೇ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಗುಲಗಂಜಿ ಬೀಜಗಳನ್ನು ಅವು ಬೆಂಕಿಯ ಚೂರುಗಳೇ ಅಂದುಕೊಂಡು ಆ ಎಲ್ಲ ಗುಲಗಂಜಿ ಬೀಜಗಳನ್ನು ಸಂಗ್ರಹಿಸಿ ಒಂದು ಕಡೆಗೆ ಹಾಕಿ ಎಲ್ಲ ಮಂಗಗಳು ಅದರ ಸುತ್ತಲೂ ಕುಳಿತು ಅದನ್ನು ಊದೋದಕ್ಕೆ ಪ್ರಾರಂಭ ಮಾಡಿತು. ಹಾಗೆ ಅದನ್ನು ಹೊತ್ತಿಸಬೇಕು ಅನ್ನೋದು ಅದರ ಉದ್ದೇಶ ಆಗಿತ್ತು. ಹಾಗೆ ಊದ್ತಾ ಇತ್ತು. ಯಾವುದೇ ಬೆಂಕಿ ಆ ಗುಲಗಂಜಿ ಬೀಜದಿಂದ ಬರ್ತಾನೆ ಇರಲಿಲ್ಲ. ಇದನ್ನು ಆ ಮೇಲ್ಗಡೆಗೆ ಕುಳಿತಂತಹ ಒಂದು ಸೂಚಿಮುಖ ಅನ್ನುವಂತಹ ಪಕ್ಷಿ ನೋಡ್ತಾ ಇತ್ತು. ಹಾಗೆ ನೋಡ್ತಾ ಇದ್ದು ಅದಕ್ಕೆ ಈ ಮಂಗಗಳ ಮೂರ್ಖತನ ಅರಿವಾಗಿ ಅದು ನೇರವಾಗಿ ಆ ಮಂಗಗಳ ಹತ್ತಿರಕ್ಕೆ ಬಂದು ಹೇಳಿತು, ಮಂಗಗಳೇ, ನೀವು ಅದೆಷ್ಟು ಮೂರ್ಖರಿದ್ದೀರಿ, ಹಾಗೆ ಬೀಜಗಳನ್ನು ಊದುತ್ತಾ ಇದ್ದೀರಲ್ಲ, ಅದು ಬೆಂಕಿಯ ಬೀಜ ಅಲ್ಲ ಅಥವಾ ಬೆಂಕಿಯ ತುಂಡಲ್ಲ, ಅದು ಗುಲ್ಗಂಜಿಯ ಬೀಜ. ನೋಡೋದಕ್ಕೆ ಮಾತ್ರ ಬೆಂಕಿಯ ಹಾಗೆ ಇದೆ. ನೀವು ಎಷ್ಟೇ ಹೊತ್ತು ಹೀಗೆ ಅದನ್ನು ಊದುತ್ತಾ ಹೋದರೂ ಅದು ಹೊತ್ತಿಕೊಳ್ಳೋದಿಲ್ಲ. ಅದರಿಂದ ನಿಮಗೆ ಯಾವುದೇ ತರಹದ ಲಾಭ ಆಗೋದಿಲ್ಲ. ಹಾಗಾಗಿ ಈ ವ್ಯರ್ಥ ಪ್ರಯತ್ನವನ್ನು ಮಾಡಬೇಡ್ರಿ ಅಂತ ಹೇಳಿ. ಹಾಗೆ ಹೇಳಿದಾಗ ಮಂಗಗಳೆಲ್ಲ ಒಂದ್ಸರಿ ನೋಡಿದು ಅದನ್ನು ಆ ಸೂಚಿಮುಖ ಅನ್ನುವಂತಹ ಪಕ್ಷಿಯನ್ನು ಮತ್ತೆ ತಮ್ಮ ಕಾರ್ಯದಲ್ಲೇ ನಿರತವಾದು. ಈ ಸೂಚಿಮುಖ ಸುಮ್ಮನೆ ಕೂಡಲಿಲ್ಲ. ಮತ್ತೆ ಅವುಗಳಿಗೆ ಬೋಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ, ಇಲ್ಲ, ಅದು ಹೊತ್ತೋದಿಲ್ಲ, ಅದರಿಂದ ಏನೂ ಲಾಭ ಆಗೋದಿಲ್ಲ. ನಿಮ್ಗೆ ನಿಜವಾಗ್ಲೂ ಈ ಚಳಿಯಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಯಾವುದಾದ್ರೂ ಗುಹೆಗೋ ಅಥವಾ ಈ ಚಳಿಯೇ ಇಲ್ಲದಂತಹ ಜಾಗಕ್ಕೋ ಅಥವಾ ಗಿರಿಕಂದರಗಳ ಮಧ್ಯೆಯೋ ನೀವು ಹೋಗ್ರಿ, ಆಗ ಈ ಚಳಿಯಿಂದ ರಕ್ಷಣೆ ಸಿಗುತ್ತೆ. ಹೀಗೆ ಆ ಗುಲಗಂಜಿ ಬೀಜಗಳನ್ನು ಊದೋದ್ರಿಂದ ನಿಮ್ಗೆ ಯಾವುದೇ ತರಹದ ಪರಿಹಾರ ಸಿಗೋದಿಲ್ಲ ಅಂತ ಸೂಚಿಮುಖ ಹೇಳ್ತು. ಹಾಗೆ ಹೇಳಿದ ತಕ್ಷಣ ಆ ಗುಂಪಿನಲ್ಲಿ ಇದ್ದಂಥದ್ದು ಒಂದು ಹಿರಿಯ ಮಂಗ ಹೇಳ್ತು, ನೋಡು, ಯಾವತ್ತೂ ಅತ್ಯಂತ ಶ್ರಮವಹಿಸಿ ಕೆಲಸ ಮಾಡ್ತಾ ಅದರಲ್ಲಿ ಸೋಲು ಕಾಣ್ತಾ ಇರುವಂಥವ್ರಿಗೆ ಬುದ್ಧಿವಾದ ಹೇಳೋದಕ್ಕೆ ಹೋಗಬಾರ್ದು. ಅಲ್ಲದೆ ಮೂರ್ಖರಿಗೆ ಮತ್ತೆ ತಾವು ಮಾಡುವ ಕಾರ್ಯದಲ್ಲಿ ಮೇಲಿಂದ ಮೇಲೆ ಸೋಲನ್ನು ಅನುಭವಿಸುವಂಥವ್ರಿಗೆ ಉಪದೇಶ ಮಾಡೋದಕ್ಕೆ ಹೋದರೆ ಆ ಕಾರ್ಯದಿಂದ ನಿನಗೆ ತೊಂದರೆ ಆಗಬಹುದು. ಹಾಗಾಗಿ ನಮಗೆ ಹೀಗೆ ಮೇಲಿಂದ ಮೇಲೆ ಸೋಲಾಗ್ತಾ ಇರೋ ಸಂದರ್ಭದಲ್ಲಿ ನಿನ್ನ ಉಪದೇಶದ ಅವಶ್ಯಕತೆ ನಮಗೆ ಇಲ್ಲ. ಹಾಗಾಗಿ ನೀನು ನಮ್ಮ ವಿಷಯದಲ್ಲಿ ತಲೆ ಹಾಕಬೇಡ ಅಂತ ಹೇಳ್ತು. ಹಾಗೆ ಹೇಳಿ ಮತ್ತೆ ತಮ್ಮ ಕಾರ್ಯವನ್ನು ಹಾಗೆ ಮುಂದುವರಿಸಿದ್ವು ಆ ಎಲ್ಲ ಮಂಗಗಳು. ಆದರೂ ಈ ಸೂಚಿಮುಖ ಸುಮ್ಮನೆ ಕೂಡಲಿಲ್ಲ. ಅಲ್ಲೇ ಕೂತ್ಕೊಂಡು ಮೇಲಿಂದ ಮೇಲೆ ಅವುಗಳಿಗೆ ಹೇಳ್ತಾ ಇತ್ತು, ನೀವು ಮಾಡೋದು ಮೂರ್ಖತನ, ನೀವು ಮಾಡೋದು ವ್ಯರ್ಥ ಪ್ರಯತ್ನ, ನೀವು ಮಾಡೋದ್ರಿಂದ ಏನೂ ಲಾಭ ಆಗೋದಿಲ್ಲ ಅಂತ ಹೀಗೆ ಹೇಳ್ತಾ ಇತ್ತು. ಅದು ಹೇಳೋದನ್ನು ನಿಲ್ಲಿಸಲೇ ಇಲ್ಲ. ಹೀಗೆ ನಿಲ್ಲಿಸದೇ ಇದ್ದಾಗ ಅಷ್ಟೊತ್ತು ಶ್ರಮದಲ್ಲಿ ಬಹಳ ಪ್ರಯತ್ನಪೂರ್ವಕವಾಗಿ ಊದಿ ಸಾಕಾದಂತಹ ಒಂದು ಮಂಗ ನೇರವಾಗಿ ಹಕ್ಕಿಯ ಕಡೆಗೆ ಬಂದಿದ್ದೇ ಆ ಹಕ್ಕಿಯನ್ನು ಹಿಡಿದುಕೊಂಡು ಅದರ ರೆಕ್ಕೆಯನ್ನು ಹಿಡಿದುಕೊಂಡು ಜೋರಾಗಿ ಪಕ್ಕದಲ್ಲಿರುವಂತಹ ಒಂದು ಕಲ್ಲಿಗೆ ಅಪ್ಪಳಿಸಿಬಿಟ್ಟಿತು. ಹಾಗೆ ಅಪ್ಪಳಿಸಿದ್ದೇ ಥರ ಆ ಹಕ್ಕಿ ಸತ್ತು ಹೋಯಿತು ಆ ಪೆಟ್ಟಿಗೆ. ಹೀಗೆ ಯಾರು ಅತ್ಯಂತ ಶ್ರಮದಲ್ಲಿ ಇದ್ದಾರೋ ಅಥವಾ ಅತ್ಯಂತ ಸೋಲಿನ ತುದಿಯಲ್ಲಿದ್ದಾರೋ ಅವರಿಗೆ ಉಪದೇಶ ಮಾಡಬಾರ್ದು ಅಂತ ಒಂದು. ಆದರೆ ಇನ್ನೊಂದು, ಮೂರ್ಖರಿಗೆ ನಾವು ಹೇಳುವಂತಹ ಯಾವ ಒಳ್ಳೆಯ ವಿಚಾರಗಳು ತಲೆಯಲ್ಲಿ ಹೋಗೋದಿಲ್ಲ. ಮೂರ್ಖರಿಗೆ ಉಪದೇಶ ಮಾಡೋದು ನಮಗೆ ತೊಂದರೆ ತಂದುಕೊಳ್ಳುವ ಹಾಗೆ ಆಗುತ್ತೆ ಅನ್ನುವಂಥದ್ದನ್ನು ಈ ಕಥೆ ಹೇಳುತ್ತೆ. ಧನ್ಯವಾದಗಳು.